ನಮ್ಮೊಳಗಿನ ಲಕ್ಷ್ಮಿಯರು ಸ್ವಾವಲಂಬಿ ಮಹಿಳೆಯರು ವಿಶೇಷ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ. ಈಗ ನನ್ನ ಜೊತೆ ಮತ್ತೊಬ್ಬರು ಆಟೋ ರಾಣಿ ಸ್ವಾವಲಂಬಿ ಇದ್ದಾರೆ, ಪಲ್ಲವಿ ಅವರು. ಬನ್ನಿ ಅವ್ರ ಜೊತೆನೂ ಮಾತಾಡ್ತಾ ಹೋಗೋಣ. ಪಲ್ಲವಿ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬ. ಥ್ಯಾಂಕ್ ಯು ಮೇಡಮ್, ಸೇಮ್ ಟು ಯು. ಓಕೆ, ನಾವು ಈ ಸಲ ವರಮಹಾಲಕ್ಷ್ಮಿಗೆ ನಿಜವಾದ ಲಕ್ಷ್ಮಿಯರು ಅಂದರೆ ನಮ್ಮ ಸುತ್ತಮುತ್ತನೇ ಸಾಧನೆ ಮಾಡುವಂಥ ಲಕ್ಷ್ಮಿಯರು ಇರ್ತಾರೆ. ಅಂಥ ಸಾಲಲ್ಲಿ ನೀವು ಇದ್ದೀರಾ ಅಂತ ನಿಮ್ಮನ್ನು ಮಾತಾಡಿಸ್ತಾ ಇದ್ದೀವಿ. ಹೇಗೆ ಅನಿಸ್ತಾ ಇದೆ ಈ ಬಾರಿ ವರಮಹಾಲಕ್ಷ್ಮಿ ನೀವು ಮನೆಯಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ? ಖಂಡಿತ ಮೇಡಮ್. ಅಂದರೆ ಇಲ್ಲಿ ಈ ಕಡೆನೂ ಇದನ್ನು ಬ್ಯಾಲೆನ್ಸ್ ಮಾಡಬೇಕು, ಹಬ್ಬನೂ ಮಾಡಬೇಕು, ಹಬ್ಬ ಹರಿದಿನ ಮಕ್ಕಳು ಎಲ್ಲ ಹೆಂಗೆ ಮ್ಯಾನೇಜ್ ಮಾಡ್ತೀರಾ? ಮೇಡಮ್, ಬೆಳಗ್ಗೆ ನಾನೇ ಎದ್ದೊಳೋದು 3 ಗಂಟೆ 3:30 ಎದ್ದೊಳ್ತೀನಿ. ಇನ್ನು ಮತ್ತೆ ಮಗಳನ್ನ ರೆಡಿ ಮಾಡಬೇಕು, ಅವನಿಗೆ ರೆಡಿ ಮಾಡಿ ಅವನ್ನ 8 ಗಂಟೆಗೆಲ್ಲ ಅವನನ್ನು ಬಿಡಬೇಕು, ಮತ್ತು 7:30 ಮಗನ ಕಾಲೇಜಿಗೆ ಬಿಡಬೇಕು. ಅದರಿಂದ ಅದು ಇದು ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ಕಷ್ಟನೇ. ಇವಾಗ ಸ್ವಲ್ಪ ರೂಢಿ ಆಗಿಬಿಟ್ಟಿದ್ದೀನಿ, ಪರವಾಗಿಲ್ಲ. ಆದ್ರೂ ಎಷ್ಟೋ ಜನ ಮಹಿಳೆಯರು ಒಂದು ಕೆಲಸಕ್ಕೆ ಸೀಮಿತ ಆಗ್ಬಿಡ್ತಾರೆ. ಅಂದರೆ ನೀವು ಹೊರಗಡೆ ಎಲ್ಲ ಹೋಗಬೇಕು, 4-6 ಜನನ ಭೇಟಿ ಆಗ್ತೀರಾ, ಅವ್ರ ಸ್ಟ್ರೆಸ್ ಎಲ್ಲ ನಿಮ್ಮ ಮೇಲೆ ಆಗ್ತಿರ್ತಾರೆ, ಅದನ್ನು ನೀವು ಹ್ಯಾಂಡಲ್ ಮಾಡಬೇಕು. ಹೆಂಗೆ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ತೀರಾ? ನೀವು ಏನು ಮೆಸೇಜ್ ಹೇಳ್ತೀರಾ ಜನಕ್ಕೆ? ಮೇಡಮ್, ಬೇರೆ ಕಡೆ ಹೋಗಿ ನಾವು ಹೊರಗಡೆ ಬೇರೆಯವ್ರ ಹತ್ರ ಸಂಬಳಕ್ಕೆ ಹೋಗಿ ಕೆಲಸ ಮಾಡೋದನ್ನ ಇದು ಬೆಸ್ಟು ಆಯ್ಕೆ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ಅವ್ರ ಹತ್ರ ಸಂಬಳಕ್ಕೆ ಹೋಗ್ತೀವ, ಅವರು ಒಂದೊಂದು ಹೇಳ್ತಾರೆ, ಒಂದೊಂದು ಇದಕ್ಕೆ ಪ್ರತಿಯೊಂದಕ್ಕೂ ಇಲ್ಲಿದ್ದು ನೋಡ್ತು ಅಂತಲೇ ನಾವು ಆ ಕಡೆ ಸೇರಿಗೆ ತುಂಬ ಕಷ್ಟ ಇದೆ. ಇವಾಗ ಕರೆಕ್ಟಾಗಿ ಇವಾಗ ಒಂದು 7 ಗಂಟೆಗೆ ಅಂತಲೇ ನಾವು ಇನ್ನೂ ಬೇಗನೆ ಎದ್ದೇಳ್ಬೇಕು. ಇದಾದರೆ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡ್ಕೋಬೋದು, ಮತ್ತು ನಾವು ಟೈಮ್ ಇರುತ್ತೆ, ಮಗು ಕರ್ಕೊರ್ಬೋದು. ಇವಾಗ ಮಕ್ಕಳು ಸೇಫ್ಟಿನೂ ನೋಡ್ದಂಗೆ ಆಗುತ್ತೆ. ಇವಾಗ ಬೇರೆಯವ್ರನ್ನೆಲ್ಲ ನಂಬಿ ನಮ್ಮ ಮಕ್ಕಳನ್ನ ಕಳ್ಸೋದ್ಕಿಂತ ನಮ್ಮ ಆಟೋ ಇತ್ತು ಅಂದರೆ ಇತ್ತಾಗ 2 ಕಡೆನೂ ಬ್ಯಾಲೆನ್ಸ್ ಮಾಡ್ಬೋದು. ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಯಿತು, ಇವಾಗ ಸ್ವಲ್ಪ ಪರವಾಗಿಲ್ಲ. ಅಂದರೆ ಸ್ವಾವಲಂಬಿಯಾಗಿ ಯಾರ ಮೇಲೂ ಡಿಪೆಂಡ್ ಆಗದೆ ಬದುಕೋದೆ ಬೆಸ್ಟ್ ಅಂತ ಹೇಳ್ತೀರಾ? ಖಂಡಿತ ಮೇಡಮ್. ಪ್ರತಿಯೊಂದು ಹೆಣ್ಮಕ್ಳಿಗೂ ನಾವು ಹೇಳೋದೇ ಅದು. ಯಾರ ಮೇಲೂ ಮುಂದಕ್ಕೆ ಯಾರು ಆಗ್ತಾರೆ, ಯಾರೇ ಏನು ಎತ್ತ ಒಂದು ಗೊತ್ತಿಲ್ಲ. ಒಂದೊಂದು ಟೈಮ್ ಹೇಳ್ಬೇಕು ಅಂದರೆ ಕಟ್ಕೊಂಡಿರೋ ಗಂಡನೇ ಬರಲ್ಲ. ಇವಾಗ ನಮ್ಮನ್ನು ನಂಬ್ಕೊಂಡು ಮಕ್ಕಳು ಬಂದಿದ್ದಾರೆ ಅಂದರೆ ಅವ್ರಿಗೇನೋ ನಾವು ಜೀವನ ರೂಪಿಸ್ಕೊಡ್ಬೇಕಷ್ಟೇ. ನಾವು ಹೆಂಗಿದ್ದೀವಿ ನಮಗಿಂತ ಒಂದು ಕೈ ಮೇಲಿರಲಿ ಅಂತ ಅಷ್ಟೇ. ಅವ್ರಿಗೆ ವಿದ್ಯಾಭ್ಯಾಸ ಕೊಡಬೇಕು, ಮಕ್ಕಳು ಎಜುಕೇಷನು. ನನ್ನ ಮಕ್ಕಳನ್ನು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ನಾವು ಅನುಭವಿಸ್ತಾರ ನಾವು ನನ್ನ ಮಕ್ಳಿಗೆ ಬರಬಾರ್ದು ಅಷ್ಟೇ. ಎಷ್ಟೋ ಜನ ಅಂದರೆ ಇವಾಗ ಆಟೋ ಡ್ರೈವರ್ಸ್ ಅಂತ ಹೇಳಿದಾಗ ಯಾಕೆ ಇದನ್ನೇ ಆಯ್ಕೆ ಮಾಡಿಕೊಂಡ್ರು, ಬೇರೆ ಯಾವುದು ಅಂದರೆ ಸ್ವಾವಲಂಬಿಯಾಗಿ ಬದುಕಬೇಕು ಅಂತ ನಿರ್ಧಾರ ಮಾಡಿಕೊಂಡಾಗ ಆಟೋನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು? ಕಷ್ಟ ಅಲ್ವಾ ಅದು ಅಂತ ಅನ್ಕೋತಾರೆ. ಮೇಡಮ್, ಸ್ಟಾರ್ಟಿಂಗು ಕಷ್ಟ ಅಂತಲೇ ಅನಿಸುತ್ತೆ. ಇವಾಗ ನಾವು ಒಳಗಡೆ ಒಂದು ಸಂಸಾರ ಕಳ್ಕೊಂಡ್ಮೇಲೆ ಹೆಂಗಿರುತ್ತೆ ಅಂತಂದರೆ ನಮ್ಗೆ ಯಾರೂ ಗುರುತುಪಡಿಸೇನೇ ಇರಲ್ಲ. ಅವ್ರ ಮನೆಗೆ ನಾವು ಕರೆಕ್ಟಾಗಿ ಹೋಗ್ಬಿಡ್ತೀವಿ, ಅಲ್ಲಿರೋರ್ನೆಲ್ಲ ನಾವು ಬ್ಯಾಲೆನ್ಸ್ ಮಾಡ್ತೀವಿ ಅಂತಂದಮೇಲೆ ಸಂಸಾರನೇ ಬ್ಯಾಲೆನ್ಸ್ ಮಾಡ್ತೀವಿ. ನೀವು ಆಟೋದಲ್ಲಿ ಹೊರಗಡೆಯವ್ರು ಎಲ್ಲರೂ ರೂಢಿ ಆಗಿಬಿಡ್ತಾರೆ. ನಮಗೆ ಹೊರಗಡೆ ಸಂಬಂಧಕ್ಕಿಂತ ಆಟೋ ಡಿಪಾರ್ಟ್ಮೆಂಟಲ್ಲೇ ನಮ್ಗೆ ಇನ್ನೂ ಹೆವಿ ಫ್ರೆಂಡ್ ಆಗ್ಬಿಟ್ಟಿದ್ದಾರೆ ಮೇಡಮ್. ಒಂದು ಬ್ರದರು, ಒಂದು ಸಿಸ್ಟರು, ಪ್ರತಿಯೊಂದೊಂದೂ ನಾವು ಆಟೋ ಡಿಪಾರ್ಟ್ಮೆಂಟಲ್ಲೇ ಪ್ರತಿಯೊಬ್ಬರು ಅಣ್ಣ ತಮ್ಮದಿರು. ಇವತ್ತು ಯಾರೂ ಇಲ್ಲ ಸಿಂಗಲ್ ಆಗಿರೋದು ನಾನು ನನ್ನ ಮಕ್ಕಳು ಬಿಟ್ಟರೆ. ಇವಾಗ ಪ್ರತಿಯೊಬ್ಬರೂ ಆಟೋ ಡಿಪಾರ್ಟ್ಮೆಂಟಲ್ಲೇ ಅವರೇ ನಮ್ಮ ಅಣ್ಣದಿರೋ ತಮ್ಮದಿರೋ ಒಂದು ತಾಯಿ ತಂದೆ ಪ್ರತಿಯೊಂದು ರೀತಿಯಲ್ಲೂ ನಾನು ಅದನ್ನು ಅನುಭವಿಸ್ತಾ ಇದ್ದೀನಿ. ನಾನು ಆಟೋ ಓಡ್ಸೋಕೆ ನನಗೇನು ಮುಜುಗರ ಅಂತದೇನಿಲ್ಲ ಮೇಡಮ್. ಏಕೆಂದರೆ ಬೇರೆ ಕೆಲಸ ನಾವೇನು ಮಾಡ್ತಾಯಿಲ್ಲ, ಕಷ್ಟಪಟ್ಟು ಪಬ್ಲಿಕಲ್ಲಿ ಪ್ರತಿಯೊಬ್ಬರಿಗೂ ಸರ್ವಿಸ್ ಕೊಡ್ತಾಯಿದ್ದೀವಿ. ಅದ್ರಲ್ಲಿ ಇವಾಗ 30 ರೂಪಾಯಿ ಆಗಿರೋರು ಏನು ಮಾಡ್ತಾರೆ, ಇನ್ನೂ 10-15 ರೂಪಾಯಿ ಎಕ್ಸ್ಟ್ರಾನೇ ಕೊಡ್ತಾರೆ, ಹೋಗ್ರಮ್ಮ ಅಂತ. ಸ್ಟಾರ್ಟಿಂಗ್ ನಾವು ಆಟೋ ಫೀಲ್ಡಿಗೆ ಬಂದಾಗಲೇ ಎಂತಕ್ಕಮ್ಮ ಬರ್ತೀರಾ ನೀವೆಲ್ಲ ಕೆಟ್ಟಾಗೂ ಮಾತಾಡಿರೋರು ಇದ್ದಾರೆ, ಇವಾಗ ಒಳ್ಳೆ ರೀತಿ ಮಾತಾಡೋರು ಇದ್ದಾರೆ. ಹೋಗ್ಲಿ ಬಿಡಮ್ಮ, ಹುಡುಗಿ ಒಂದು 120 ರೂಪಾಯಿ ಹೇಳ್ಕೊಂಡು ನಮ್ಮನೆ ಹೆಣ್ಮಗಳು ಅನ್ನೋ ಲೆಕ್ಕಾಚಾರದಲ್ಲಿ ಬಂದಿದ್ದೀನಿ. ಅದು ಇವಳು ಯಾರು, ಇವಳು ನೀನು ಯಾಕೆ ಒಂದು ಕೆಟ್ಟಾಗೆ ಮಾತಾಡ್ಬಿಟ್ಟಿದ್ದಾರೆ ಮೇಡಮ್. ಅದನ್ನು ನೋಡ್ಕೊಂಡು ನಮಗೆ ಬೇಡಕ್ಕೆ ಬೇಡ ಈ ಆಟೋ ಫೀಲ್ಡು. ಏನಕ್ಕೆ ನಮ್ಮ ಮನೇಲಿ ಒಂಥರ ನೋವು ತಿಂದಿದ್ದೀವಿ, ಇವ್ರುಗಳ ಹತ್ರ ಯಾಕೆ ಬಂದು ನಾವು ನೋವು ತಿನ್ನಬೇಕು, ಬೇಡ ಬಿಡು ಅಂದ್ಬಿಟ್ಟು ಹಂಗಾರು 2 ದಿನ ಆಟೋನೂ ಎತ್ತಿಲ್ಲ ನಾನು. ಇದನ್ನೇ ನಾನು ಅಂದು ಮಾಡ್ಬಿಡ್ತಾನೆ. ಮುಂದಕ್ಕೆ ನನ್ನ ಮಕ್ಳಿಗೆ ಹೆಂಗೆ ಇದು ಮಾಡೋಕ್ಕಾಗತ್ತೆ? ನಾನು ವೀಕ್ ಆದಷ್ಟು ಮನೇಲಿ ನನ್ನ ಮಕ್ಕಳು ವೀಕ್ ಆಗಿಬಿಡ್ತಾರಲ್ವ. ಅದರಿಂದ ಏನೊಂದಾಗಲಿ ನಾನು ಮಾಡ್ತೀನಿ. ಇವತ್ತು ಅದೇ ಜನನೇ ಇವತ್ತು ಹಾಕೊಂಡು ಹೋಗಮ್ಮ ಅನ್ನೋ ಲೆವೆಲಲ್ಲಿ ಬಂದಿದ್ದಾರೆ. ನನ್ನ ಮನೆ ಮಗಳು ಅಂತಂದರೆ ಅದಕ್ಕಿಂತ ಇನ್ನೇನು ಬೇಡ ನಾನು ಮೇಡಮ್. ನಿಜವಾಗ್ಲೂ ನೀವೆಲ್ಲ ಎಷ್ಟೋ ಜನಕ್ಕೆ ಸ್ಫೂರ್ತಿ. ಏನೋ ಒಂದು ಕಷ್ಟ ಬಂದ್ಬಿಡ್ತು ಅಂತ ಚಿಕ್ಕ ಚಿಕ್ಕ ಕಷ್ಟಗಳನ್ನೇ ಅಯ್ಯೋ ಕಷ್ಟ ನನಗೇನು ಮಾಡೋಕ್ಕಾಗ್ತಿಲ್ಲ ಅನ್ಕೋತಾರೆ. ಆದರೆ ನೀವು 4-6 ಜನದ ಮಧ್ಯೆ ನುಗ್ಗಿ ಅಂದರೆ ಇದ್ರ ಜೊತೆ ಜೀವನದಲ್ಲೂ ನುಗ್ಗಿ ಎಲ್ಲ ಮೆಸೇಜಸ್ನ ನೀಡ್ತಾ ಇದ್ದೀರಾ ಸಮಾಜಕ್ಕೆ. ಇನ್ನು ಯಾರ್ಯಾರು ಮಹಿಳೆಯರು ಅಥವಾ ಚಿಕ್ಕ ಮಕ್ಕಳು ಇವಾಗ ಹೆಣ್ಮಕ್ಳು ಇರ್ತಾರಲ್ವ, ಅವ್ರಿಗೆ ಏನು ಮೆಸೇಜ್ ಕೊಡ್ತೀರಾ ನೀವು? ಮೇಡಮ್, ಪ್ರತಿಯೊಬ್ಬರಿಗೂ ಹೇಳೋದೇನು ಅಂತಂದರೆ ದೊಡ್ಡವರು ಚಿಕ್ಕವರು ಅನ್ನೋದು ಯಾವುದೂ ಇಲ್ಲ. ಪ್ರತಿಯೊಬ್ಬರು ಹೆಣ್ಮಕ್ಳು ಅವ್ರ ಸ್ವಂತ ಕೈ ಮೇಲೆ ನಿಂತ್ಕೋಬೋದು. ಯಾರ ಹತ್ರನೂ 10 ರೂಪಾಯಿ ಕೈ ಚಾಚಂಗಿಲ್ಲ. ಯಾರ ಮೇಲೂ ಡಿಪೆಂಡ್ ಆಗಬೇಡಿ ಅಷ್ಟೇ. ನಮ್ಮ ಕೈ ಕಾಲು ನಡೆಯೋವರೆಗೂ ಅಷ್ಟೇ ನಮಗೆ ಬೆಲೆ. ಮೂಲೆ ಕೂತ್ಕೋತಾನೆ ನಮ್ಮನ್ನು ಯಾರೂ ನೋಡಲ್ಲ, ಮರ್ಯಾದೆನೂ ಇರಲ್ಲ. ಒಂದು ಕಸಿಗೆ ಮರ್ಯಾದೆ ಇರುತ್ತೆ, ನಮಗೆ ಮರ್ಯಾದೆ ಇರಲ್ಲ. ಇರೋವರೆಗೂ ಕೈ ಕಾಲು ಗಟ್ಟಿಯಾಗಿರೋರು ದುಡಿಯೋಣ ಅಷ್ಟೇ. ನಾವೇನು ಬೇರೆ ಥರ ಏನು ಕೆಲಸ ನಾವೇನು ಮಾಡ್ತಾ ಇಲ್ವಲ್ಲ, ನಾವು ಯಾಕೆ ತಲೆ ಕೆಡಿಸ್ಕೋಬೇಕು? ಅಂದರೆ ಒಳ್ಳೆ ಮಾರ್ಗದಲ್ಲಿ ನಡೀತಾ ಇದ್ದೀವಿ, ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡಿದ್ದೀವಿ, ಯಾಕೆ ಯಾರಿಗೆ ಎದುರ್ಕೋಬೇಕು? ಯಾರಿಗಿಂತ ಎದುರ್ಕೋಬೇಕು ಮೇಡಮ್. ಮತ್ತು ಇವಾಗ ವರಮಹಾಲಕ್ಷ್ಮಿ ಹಬ್ಬ ನೀವು ಮನೇಲಿ ಖಂಡಿತ ಮೇಡಮ್ ಮಾಡ್ತೀವಿ. ವರಮಹಾಲಕ್ಷ್ಮಿ ಹಬ್ಬ ಬರೀ ಆಡಂಬರದಿಂದ ಆ ಥರನ ನೀವು ಹೆಂಗೆ ಹೇಳ್ತೀರಾ ವರಮಹಾಲಕ್ಷ್ಮಿ ಹಬ್ಬನ? ಮೇಡಮ್, ದುಡ್ಡಿದ್ರೆ ಯಾವಾಗಲೂ ಹಬ್ಬನೇ. ಸಾಲ ಮಾಡಿ ಯಾರಿಗೂ ಹಬ್ಬ ಮಾಡೋದು ಬೇಡ.
ಏನಿದೆ ಅದರಲ್ಲಿ ಹಬ್ಬ ಚಿಕ್ಕದಾಗಿ ಮಾಡಿದ್ರು ಹಬ್ಬನೇ ದೊಡ್ಡ ಮನೇಲಿರೋರಿಗೆ ದೊಡ್ಡದಾಗಿ ಕಾಣಿಸ್ತದೆ. ನಮ್ಮಂಥ ಮಾಮೂಲಿ ಜನಕ್ಕೆ ಚಿಕ್ಕದಾಗಿ ಮಾಡಿದ್ರೂ ಸಾಲ ಸೂಲ ಮಾಡಿ ಯಾರೂ ಹಬ್ಬ ಮಾಡೋಕೆ ಹೋಗಬೇಡಿ, ಇರೋದಲ್ಲೇ ಮೇಂಟೈನ್ ಮಾಡೋಣ. ಇವಾಗೇನೋ ಯಾರೋ ಒಬ್ರನ್ನ ಮೆಚ್ಚಿಸೋಕೆ ಹೋಗ್ಬಿಟ್ಟು ಸಾಲ ಬಂತವೇ ನಾವೇ ತೀರಿಸ್ಬೇಕು, ಇನ್ನು ಯಾರೋ ಬಂದು ಸಾಲ ತೀರ್ಸೋಂಥವ್ರು ಯಾರೂ ಇಲ್ಲ ಅಲ್ಲಿ. ಅದೇ ಸಾಲ ಮಾಡೋದು ಬಂದು ಮಕ್ಳಿಗೆ ಯಾವ್ದಾದ್ರು ಒಂದು ಟೈಮಲ್ಲಿ ಇವಾಗ 2ನೇ ಅಡ್ಮಿಷನ್ ಬರ್ತೈತೆ, ಅದು ಫೀಸ್ ಕಟ್ಕೊಳ್ಳಿ, ಯಾರು ಸಾಲ ಮಾಡೋಕೆ ಹೋಗಬೇಡಿ, ನೆಮ್ಮದಿಯಾಗಿ ದುಡೀರಿ, ಯಾರಿಗೊಂದು ಕೆಟ್ಟದ್ದನ್ನು ಬಯಸಬೇಡಿ, ಅವ್ರ ಕಡೆಯಿಂದ ಕೆಟ್ಟದ್ದನ್ನು ಕೇಳ್ಕೊಳಕ್ಕೆ ಹೋಗಬೇಡಿ. ನಮ್ಮ ಕೈಲಿ ಒಬ್ರಿಗೆ ಒಳ್ಳೇದು ಮಾಡೋಕೆ ಆಗಿಲ್ವ ಮೇಡಮ್, ನಮ್ಮ ಕೈ ಯಾರೂ ಕೆಟ್ಟದ್ದೇ ಮಾಡೋಕೆ ಹೋಗ್ಬಾರ್ದು. ನೀವು ನಿಮ್ಮ ಜೀವನನ ಯಾವ ಥರ ನೋಡ್ತೀರಾ? 4 ಜನಕ್ಕೆ ನಿಮ್ಮ ಜೀವನದಿಂದ ಒಂದು ಮೆಸೇಜ್ ಹೇಳ್ತೀರಾ ಅಂದರೆ ಏನೇನೇನು ಹೇಳ್ತೀರಾ ಮೇಡಮ್? ಯಾಕೆಂದರೆ ನಮ್ಮ ಜೀವನದಲ್ಲಿ ಆಗಿರೋದು ನೋಡ್ಬಿಟ್ಟು ಯಾರು ನಂಬೋದೇ ಕಷ್ಟ. ಯಾಕೆ ನಮಗೆ ಆಟೋ ಫೀಲ್ಡ್ ಆಯ್ಕೆ ಮಾಡ್ಕೊಳ್ಳೋಂಥ ಇದೇ ಇಲ್ಲ. ನಾವು ಓದಿರೋ 2nd PU. ಇವಾಗ ಮುಂಚೆ ನಾನು ಅಟೆಂಡರ್ ಕೆಲಸ ಜಯನಗರ ಟಿ ಬ್ಲಾಕಲ್ಲಿ ಅಟೆಂಡರ್ ಕೆಲಸ ಮಾಡ್ತಾಯಿದ್ದು. ಅಲ್ಲೂ ಸ್ಯಾಲ್ರಿ ಸ್ವಲ್ಪ 10-12 ಸಾವಿರ ರೂಪಾಯಿ ಬರ್ತಿತ್ತು, ಹೆಂಗೋ ಬ್ಯಾಲೆನ್ಸ್ ಆಗೋಗ್ತಿತ್ತು. ನಮಗೆ ಇದೊಂದು ಲಾಕ್ಡೌನ್ ಬಂತಲ್ಲ, ಆ ಟೈಮಲ್ಲಿ ಎಲ್ಲ ಊರಿಗೆ ಶಿಫ್ಟ್ ಆಗ್ಬಿಡೋಣ ಅಂತ ಅಂದ್ಕೊಂಡಿದ್ದು. ಊರಲ್ಲಿ ಪ್ರಾಪರ್ಟಿ ಇದೆಯಲ್ಲ ಅನ್ನೋ ಧೈರ್ಯದ ಮೇಲೆ ಮಕ್ಕಳು ಕರ್ಕೊಂಡೋಗಿ ಸಾಕು ನಮ್ಗೆ SLCವರೆಗೂ. ಇನ್ನು ಮಕ್ಳಿಗೆ ಈಗಲಿಂದನೇ ಹೊರಗಡೆ ಬಂದ್ಬಿಡ್ತಾನೆ, ಈಗಲೇ ಯಾರ ಬೆಲೆನೂ ಗೊತ್ತಾಗಲ್ಲ, ಊರಿಗೆ ಹೋಗ್ಬಿಡೋಣ ಅಂತ ಲೆಕ್ಕಾಚಾರ ಹಾಕೊಂಡಿದ್ದು. ಅಲ್ಲಿಗೋದ್ಮೇಲೆ ಅಲ್ಲಿ ನಮ್ದು ಏನಂದ್ರೆ ಏನೂ ಇಲ್ಲ. ಅಲ್ಲಿ ಮನೇನೂ ಕಿತ್ಕೊಂಡ್ರು, ಇತ್ತಾಗ ಆಸ್ತಿನೂ ಕಿತ್ಕೊಂಡ್ರು. ನಮ್ಮನೆ ಒಂದೇ ಸತಿ ಹೆಂಗೆ ಮಾಡಿದ್ರು ಅಂದರೆ ಯಾವ ಕಡೆಗೆ ನಾನು ಹೋಗಬೇಕು ಅನ್ನೋದೇ ನನ್ನ ದಿಕ್ಕೇ ತೋರ್ತಲ್ಲ. ಅಲ್ಲಿಂದ ಬಂದು ದುಡಿಬೇಕು, ನನ್ನ ಮಕ್ಕಳು ಸಾಕಬೇಕು. ನನಗಿರೋವೆ 2 ಮಕ್ಕಳು ಅಷ್ಟೇ. ನಾನೇ ತಿಂಗಳು ಪೇಮೆಂಟ್ಗೆ ಹೋಗಿ ನನ್ನ ಮಕ್ಕಳು ಸಾಕುವಂಥ ಪರಿಸ್ಥಿತಿಲಿ ಇಲ್ಲ. ಇತ್ತಾಗ ಬಾಡಿಗೆ ಕಟ್ಟಬೇಕು, ಮಕ್ಕಳು ನೋಡಬೇಕು, ಪ್ರತಿಯೊಂದು ಕಷ್ಟ ಇದೆ. ಅದರಿಂದ ನಮ್ಮ ಕಡೆ ಒಬ್ರು ಯಾರೋ ಆಟೋದವರು ಪ್ರತಿಮಾಕ ಅಂತ ಅಂದ್ಬಿಟ್ಟು ಅವ್ರ ಯಜಮಾನ್ರಿಗೆ ಒಂದು ಟೈಮ್ ನಾನು ಆಟೋದಲ್ಲಿ ಹೋಗ್ತಿದ್ದಾಗ ಈ ಥರ ಕಲ್ತ್ಕೊಳ್ರಮ್ಮ, ಆಟೋ ಕಲಿಸ್ತಾ ಇದ್ದಾರೆ, ಫ್ರೀಯಾಗಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಅಂತ ಅಂದಮೇಲೆ ಅದು ಯೋಚನೆ ಮಾಡಿ ಆಟೋ ಡಿಪಾರ್ಟ್ಮೆಂಟಿಗೆ ಬಂದುಬಿಟ್ರೆ ನಮ್ಮನ್ನು ಯಾವ ರೀತಿಗೆ ನೋಡ್ತಾರೆ ಅವರು? ಕೆಟ್ಟಾಗೂ ನೋಡ್ಬೋದು, ಒಳ್ಳೆ ರೀತಿಗೂ ನೋಡ್ಬೋದು. ಆಲ್ರೆಡಿ ಕೆಳಗಡೆಗೆ ಬಿದ್ದುಬಿಟ್ಟಿದ್ದೀನಿ, ಇವಾಗ ಎದೊಳ್ಬೇಕು ನಾನು. ಇವಾಗ ನಾನು ಬೀಳ್ತಾನೆ ಇಲ್ಲಾಂದರೆ ನನ್ನ ಮಕ್ಕಳು ನಾನು ಏನೋ ಮಾಡ್ಕೊಡ್ಬೇಕಾತೆ. ನನಗಿರೋವೆ 2 ಮಕ್ಕಳೇ ಆಸರೆ, ಇನ್ನೇನು ಆಸ್ತಿ ನನಗೆ ಈ ಗಂಟೆಲ್ಲ ನಮ್ಗೆ ಆಸ್ತಿ ಮನೆ ಏನೂ ಬೇಡ ಮೇಡಮ್. ನನಗೆ ನನ್ನ ಮಕ್ಕಳು ಅವ್ರ ಕಾಲ ಮೇಲೆ ನಿಲ್ಲಿಸ್ಬೇಕು, ಯಾರ ಕೈಲೂ ತೂಚಿ ಅಂತ ಅನ್ಸ್ಕೋಬಾರ್ದು. ನನಗಿರೋವೆ 2 ಆಸ್ತಿ ಸಾಕು, ಅವ್ರ ಆಸ್ತಿ ಅವ್ರು ಸಂಪಾದನೆ ಮಾಡ್ಕೊ, ಅದಕ್ಕಿಂತ ನನಗೆ ಯಾವ ಆಸ್ತಿನೂ ಬೇಡ. ಎಲ್ಲರೂ ಬಿಟ್ಬಿಟ್ಟವರು ನನಗೆ ಇವತ್ತಿದ್ದಾರೆ ಅಂದರೆ ಇದೊಂದು ಲಕ್ಷ್ಮಿ, ಇದರಿಂದನೇ ನಾನು ಇವತ್ತು ಅನ್ನ ತಿಂತಾ ಇರೋದು. ಇದು ಹೆಂಗೋ ನನ್ನ ಮಕ್ಕಳು 3 ಜನ, ಇವತ್ತು 3 ಜನ ಮಕ್ಕಳು ನಂಬ್ಕೊಂಡು ಜೀವನ ಮಾಡ್ತಾಯಿದ್ದೀನಿ. ಕೈ ಹಿಡ್ದಿದ್ದಾಳೆ ಮೇಡಮ್ ಇವತ್ತಿನವರೆಗೂ. ನನಗೆ ಎಲ್ಲೇ ಹೋದ್ರೂ 1,500 2,000 ಸಾವಿರ ಮಾಡ್ದೇ ನಾನು ಮನೆಗೆ ಹೋಗಲ್ಲ. ಅರೆ ದುಡಿತೀನಿ ಅನ್ನೋರಿಗೆ ಲಕ್ಷ್ಮಿ, ದುಡಿದಾನೆ ನಾವು ಎಲ್ಲೆಲ್ಲೋ ಕೂತ್ಕೊಂಡು ಏನೇನೋ ಮಾಡ್ತೀವಿ ಅಂದರೆ ಯಾವುದೂ ಕೈ ಎತ್ತಲ್ಲ. ಸೊ ಇವ್ರು ಹೇಳ್ತಿದ್ದಾರೆ ಇದು ಅವರ 3ನೇ ಮಗು ಥರ ಇವ್ರು ಸಾಕೋತಿದ್ದಾರೆ, ಲಕ್ಷ್ಮಿ ದೇವಿಯಾಗಿ ನೋಡ್ಕೋತಾ ಇದ್ದಾರೆ. ಆ ಲಕ್ಷ್ಮಿನೇ ಅವ್ರ ಜೀವನನ ಕಾಪಾಡ್ತಾ ಇರುವಂಥದ್ದು ಅಲ್ವಾ? ಇವತ್ತು ನಾವೇನೇ ಒಂದು ಮಾಡಿದ್ರು ಮೇಡಮ್, ಇದಿಲ್ಲಾಂದರೆ ನಾನು ಏನೂ 1 ರೂಪಾಯಿ ಏನೂ ಮಾಡ್ದಂಗಲ್ಲ. ಪ್ರತಿಯೊಂದಕ್ಕೂ ನನಗಿರೋದೇ ಇದು. ನಮ್ಮ ಆಟೋ ಡಿಪಾರ್ಟ್ಮೆಂಟಲ್ಲಿ ಯಾರೂ ಕೆಟ್ಟವ್ರು ಅನ್ನೋರು ಯಾರೋ ಒಬ್ಬೊಬ್ರು ಮಾಡಿದ್ದಾರೆ. ಇವತ್ತಿಗೂ ನಮ್ಮ ಅಣ್ಣ ತಮ್ಮದಿರು ಪ್ರತಿಯೊಂದು ನೋಡ್ತಾ ಇರೋದೇನೆ. ಏಕೆಂದರೆ ಈ ಮೇಡಮನ್ನು ನಮ್ಮ ಕಡೆ ಯಾವಾಗಲೂ ಏನವ ಎತ್ತವ ಅಂತ ಮಾತಾಡೋದು, ಇದೊಂದು ಸ್ವಲ್ಪ ಮುಜುಗರ ಅನ್ನೋದು ಆಗ್ಬಿಟ್ಟೈತೆ. ಪ್ರತಿಯೊಬ್ಬರು ಇದ್ದಾರೆ, ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಸಿಲ್ಲಪ್ಪ. ಇವಾಗ ಏನೋ ಒಂದು ಕಷ್ಟ ಬೇಕು ಅಂದ್ರೂ ಈಗ ನಮ್ಮ ಆಟೋದವರೇ ನನಗೆ ಹೆಲ್ಪ್ ಮಾಡೋದು. ಅಮ್ಮ ಏನಾರು ಪ್ರಾಬ್ಲಮ್ ಫೋನ್ ಮಾಡು, ನಮ್ಗೆ ಆಗ್ತೀವಿ. ಅಷ್ಟಾಗಿಲ್ವಾ? ಇವಾಗ 1,000 ರೂಪಾಯಿ ಕೇಳ್ತೀವಿ, 500 ರೂಪಾಯಿ ಆಗ್ತೀನಿ ಅನ್ನೋರು ಇದ್ದಾರೆ. ಯಾರು ನಮ್ಮ ಆಟೋ ಡಿಪಾರ್ಟ್ಮೆಂಟಲ್ಲಿ ಯಾರೂ 1 ರೂಪಾಯಿ ಇಲ್ದಂತಾರೆ ಯಾರೂ ಇಲ್ಲ. ಇನ್ನೊಂದೇನು ಅಂದರೆ ಹಿಂಗೆ ಹೋಗಿ ಹಿಂಗೆ ಬರ್ತೀನಿ ಅಂದರೆ ನಾನು 100 ರೂಪಾಯಿ ಸಂಪಾದನೆ ಮಾಡ್ತೀನಿ ಅನ್ನೋದೈತೆ ಕಣಪ್ಪ. ಇದು ಧೈರ್ಯ ಐತೆ. ಇವಾಗ ತಿಂಗಳು ಸಂಬಳಕ್ಕೆ ಹೋಗಿ ನಾವು ಕೈ ಚಾಚೋದು ಹೆಂಗಿದೆ? ಇದಿಲ್ಲ ಇರ್ರಪ್ಪ ಮನೇಲಿ ಒಂದು 10 ನಿಮಿಷ ಇರವ, ಹಿಂಗೆ ಹೋಗ್ಬಿಟ್ಟು ಹಿಂಗೆ ಬರ್ತೀನಿ ಅಂತಂದ್ರೂ ಏನೋ ಮಕ್ಳಿಗಾರು ಹೋಟ್ಲಿಂದ ಏನಾರು ನಾನು ತಂದು ಕೊಡ್ಬೋದು. ತಿಂಗಳು ಸಂಬಳಕ್ಕೆ ಹೋಗ್ಬಿಟ್ಟು ನಾನು ಏನು ಮಾಡಲಿ? ಪ್ರತಿಯೊಂದು ಹೆಣ್ಮಕ್ಳಿಗೆ ಹೇಳೋದು ನಾನು ಅಷ್ಟೇ, ನಾವು ಅನುಭವಿಸ್ತಿರೋ ನೀವು ಅನುಭವಿಸ್ಬೇಡಿ, ಧೈರ್ಯವಾಗಿ ನಿಂತ್ಕೊಳ್ಳಿ. ಇವಾಗೆಲ್ಲ ಅದು ಇದು ಮಾಡ್ಕೋತಾ ಇದ್ದಾರೆ, ಯಾರು ದುಡ್ಡು ಏನೂ ನಿರ್ಧಾರ ಮಾಡೋಕೆ ಹೋಗಬೇಡಿ. ಮಕ್ಳುಗಳು ನೋಡಿ ನೆಮ್ಮದಿಯಾಗಿ ನೀವು ಜೀವನ ಕಟ್ಕೊಳ್ಳಿ, ಮಕ್ಳಿಗೆ ಒಂದು ಜೀವನ ಅನ್ನೋದು ಕಟ್ಸ್ಕೊಡಿ. ಅವ್ರ ಕಾಲ ಮೇಲೆ ಅವ್ರು ನಿಲ್ಲಿಸಿ. ನಮ್ಮ ಜೀವನ ಏನೋ ಇಷ್ಟಕ್ಕೆ ಮುಗ್ದಾಯ್ತು. ಮಕ್ಕಳು ನಮ್ಮ ಕೈಯಲ್ಲಿ ಏನು ನೋಡೋಕ್ಕಾಗ್ತಲ್ಲ, ಅದು ನಮ್ಮ ಮಕ್ಕಳಿಂದ ನೋಡೋಣ ಅಂತ ಇದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಸ್ವಾವಲಂಬಿಯಾಗಿ ಬದುಕ್ತಾ ಇರುವವರೇ ನಮ್ಮೆಲ್ಲರಿಗೂ ಸ್ಫೂರ್ತಿ. ನಿಜವಾಗ್ಲೂ ಸ್ವಾವಲಂಬಿಯಾಗಿ ಅಥವಾ ಇಂಡಿಪೆಂಡೆಂಟ್ ಆಗಿ ಒಬ್ಬರು ಮಹಿಳೆ ಬದುಕೋಕ್ಕಾಗಲ್ಲ ಅಂತ ನೀವೇನು ಯಾರಾದರೂ ಅಂದ್ಕೊಂಡಿದ್ರೆ ಅದು ಸುಳ್ಳು ಅಂತ ಪ್ರೂವ್ ಮಾಡೋಕ್ಕೆ ಇಂಥವ್ರು ಇರುವಂಥದ್ದು. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಸಲ ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬ. ನೀವು ಮಾತಾಡೋದಕ್ಕಾಗಿ ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್.